ಘಂಟಾಘೋಷವಾಗಿ ಹೇಳ್ಬೋದು. ಅವರನ್ನ ಯಾವ ಕಾಲಕ್ಕೂ ಕೂಡ ವೀರಶೈವ ಲಿಂಗಾಯತ ಧರ್ಮ ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ನನಗನ್ನಿಸ್ತಾ ಇದೆ. ಎಂ.ಬಿ. ಪಾಟೀಲ್ರು ಮನಸ್ಸು ಮಾಡಿದರೆ ಅದೇನೇ ಇರಲಿ ಅದು ಸಾಧಿಸಿ ವಾಣಿ ಹೆಂಗಿರ್ಬೇಕಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆ ದಾಟಿ ಸಂಗಮಕ್ಕೆ ಮುಟ್ಟಿರ್ಬೇಕು ತಾವು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ. ತಾವು ಹೇಳ್ಬೇಕು ಏನಂತ ಹೇಳಿದ್ರೆ ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ರೇಖಾಚಾರವನ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಕೊಂಡು ನನಗನ್ನಿಸ್ತಾ ಇದೆ. ಎಂ.ಬಿ. ಪಾಟೀಲ್ರು ಮನಸ್ಸು ಮಾಡಿದರೆ ಅದೇನೇ ಇರಲಿ ಅದು ಸಾಧಿಸಿ ತೋರಿಸ್ತಾರೆ. ಈ ರಂಭಾಪುರಿ ಪೀಠದ ಶಾಖಾ ಮಠಕ್ಕೆ ಅವರೇನು ಅಡಿಗಲ್ಲ ಸಮಾರಂಭ ಮಾಡಿಸ್ಲಿಕ್ಕೆ ಇಷ್ಟೊಂದು ಅದ್ಭುತಪೂರ್ವಕವಾಗಿರ್ತಕ್ಕಂಥ ಸಭೆಯನ್ನು ಏರ್ಪಾಡು ಮಾಡಿ ಇವತ್ತು ಮಾಡ್ತಾರಲ್ಲ, ಕೆಲವೇ ದಿನಗಳಲ್ಲಿ ಸುಂದರವಾಗಿರ್ತಕ್ಕಂಥ ಕಟ್ಟಡವನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ನೀಡ್ತಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಎಂ.ಬಿ. ಪಾಟೀಲ್ ಅವರ ತಂದೆಯವರು ಬಿ.ಎಂ. ಪಾಟೀಲ್ ಅವಾಗ ಅವರು ಚೀಫ್ ಮಿನಿಸ್ಟರ್ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ರಾಜಕೀಯ ಒಂದು ತೊಂದರೆಗಳಿಂದ ಆಗಿಲ್ಲ. ಆದ್ರೆ ಅವರ ಹೆಸರನ್ನು ಮರೆಸ್ತಕ್ಕಂಥ ಅವರ ಪುತ್ರ ಎಂ.ಬಿ. ಪಾಟೀಲ್ ಸಮಾಜದಲ್ಲಿ ವೀರಶೈವ ಲಿಂಗಾಯತ ಸಮಾಜವನ್ನ ಅತ್ಯಂತ ಎತ್ತರ ಮಟ್ಟಕ್ಕೆ ಒಯ್ಯಬೇಕು ಅಂತ ತಿಳ್ಕೊಂಡು ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹತ್ತಿದ್ದಾರೆ. ಈ ಪಂಚಪೀಠಗಳ ಶಾಖಾ ಮಠ ಇಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಅವರು ಕಾರಣರಾಗಿದ್ದಾರೆ. ಮೇಲಾಗಿ ಎಲ್ಲ ಪೀಠಗಳ